ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೆ. ಇವತ್ತು ಸದಾಪುಷ್ಪ ಅಂದರೆ ವಿಂಕಾ ಗಿಡದ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಗಾರ್ಡನ್ಗೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಿದ್ದೀನಿ. ಈ ವಿಂಕಾ ಗಿಡ ಎಲ್ಲ ಸೀಸನಲ್ಲೂ ಕೂಡ ಹೂ ಬಿಡುವಂತಹ ಒಂದು ಬ್ಯೂಟಿಫುಲ್ ಗಿಡ. ಅದಕ್ಕೆ ಇದನ್ನು ನಿತ್ಯ ಪುಷ್ಪ ಸದಾಬಹಾರ್ ಅಂತಲೂ ಕರೀತಾರೆ. ಇದು ಒಂದು ಔಷಧೀಯ ಗುಣವುಳ್ಳಂತಹ ಸಸ್ಯ. ಆಯುರ್ವೇದಿಕ್ ಮೆಡಿಸಿನಲ್ಲೂ ಕೂಡ ಇದನ್ನು ಹೆಚ್ಚು ಬಳಸ್ಕೊಳ್ತಾರೆ. ಯಾಕೆ ಅಂದರೆ ಈ ಗಿಡದ ಕಾಂಡ, ಬೇರು, ಹೂವು ಪ್ರತಿಯೊಂದು ಭಾಗವೂ ಕೂಡ ಔಷಧೀಯ ಗುಣಗಳಿಂದ ಕೂಡಿದೆ. ಇದು ಎಲ್ಲ ಹವಾಮಾನಕ್ಕೂ ಅಡ್ಜಸ್ಟ್ ಆಗಿ ಬೆಳೆಯುವಂತಹ ಗಿಡ. ಅಂದರೆ ಇದು ಎಲ್ಲ ಋತುಗಳಲ್ಲೂ ಕೂಡ ಹೂಗಳನ್ನು ತುಂಬ ಚೆನ್ನಾಗಿ ಬಿಡುತ್ತೆ. ಇದು ಕಡಿಮೆ ಕೇರ್ನಲ್ಲಿ ಚೆನ್ನಾಗಿ ಹೂ ಬಿಡುವಂತಹ ಗಿಡ. ಅಂದರೆ ಇದು ಲೋ ಮೇಂಟೆನೆನ್ಸ್ ಗಿಡ, ಹೆಚ್ಚೇನು ಕೇರನ್ನು ತೆಗೆದುಕೊಳ್ಬೇಕಾಗಿಲ್ಲ. ಇದನ್ನು ಎಲ್ಲಿ ಬೇಕಾದರೂ ಬೆಳೆಸ್ಕೊಳ್ಬಹುದು. ಅಂದರೆ ನೆಲದಲ್ಲಿ, ಪಾಟ್ಗಳಲ್ಲಿ, ಹ್ಯಾಂಗಿಂಗ್ ಪಾಟ್ಗಳಲ್ಲೂ ಕೂಡ ಇದನ್ನು ಈಸಿಯಾಗಿ ಬೆಳೆಸ್ಕೊಳ್ಬಹುದು. ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ. ಅಂದರೆ ಇದು ಗುಲಾಬಿ, ಬಿಳಿ, ಕೆಂಪು, ನೇರಳೆ ಮತ್ತು ಡಬಲ್ ಕಲರ್ ಹೂಗಳನ್ನು ಕೂಡ ಈ ವಿಂಕಾ ಗಿಡ ಬಿಡುತ್ತೆ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಹಳೆ ವೆರೈಟಿ ಗಿಡಗಳು. ಇದು ಹೈಬ್ರಿಡ್ ಗಿಡ. ಇದನ್ನು ನಾನು ನರ್ಸರಿಯಿಂದ ಕೊಂಡ್ಕೊಂಡು ಬಂದಿದ್ದೇನೆ. ಕಲರ್ ತುಂಬ ಚೆನ್ನಾಗಿದೆ. ಈ ಹೈಬ್ರಿಡ್ ನಿತ್ಯ ಪುಷ್ಪ ಗಿಡಗಳಿಗೆ ಸ್ವಲ್ಪ ಕೇರ್ ಮಾಡಬೇಕಷ್ಟೇ. ಈ ಗಿಡಗಳಿಂದ ನೀವು ನರ್ಸರಿಯಿಂದ ಏನಾದರೂ ತಂದಿದ್ರೆ ತಕ್ಷಣ ರೀಪಾಟ್ ಮಾಡೋದಕ್ಕೆ ಹೋಗಬೇಡಿ. ಸುಮಾರು ಒಂದು 10ರಿಂದ 15 ದಿನ ಅದೇ ಪಾಟಲ್ಲಿ ಬಿಟ್ಬಿಟ್ಟು ಆಮೇಲೆ ಅದನ್ನು ಬೇರೆ ಸ್ವಲ್ಪ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಿಬಿಟ್ರೆ ಬೇಗ ಬೇರುಗಳು ಬರುತ್ತೆ ಮತ್ತು ಹೂಗಳು ಕೂಡ ಚೆನ್ನಾಗಿ ಬರುತ್ತೆ ಗಿಡದಲ್ಲಿ. ಈ ನಿತ್ಯ ಪುಷ್ಪ ಗಿಡಗಳನ್ನು ನೀವು ಪಾಟ್ನಲ್ಲಿ ಬೆಳೆಸೋದಾದರೆ ನೀರು ನಿಂತ್ಕೊಳ್ಳದಂತಹ ಮಣ್ಣನ್ನು ಹಾಕಬೇಕು. ಅಂದರೆ 40% ಮಣ್ಣು, 30% ಗೊಬ್ಬರ, 20% ಮರಳು ಮತ್ತು 10% ಕೋಕೋಪೀಟನ್ನು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಗಿಡನ ಹಾಕಿ. ನೀವೇನಾದರೂ ಮಳೆಗಾಲದಲ್ಲಿ ರೀಪಾಟ್ ಮಾಡಬೇಕು ಅಂತಿದ್ರೆ ಕೋಕೋಪೀಟ್ ಬದಲು ಭತ್ತದ ಹೊಟ್ಟನ್ನು ಮಣ್ಣಿಗೆ ಮಿಕ್ಸ್ ಮಾಡಿಬಿಟ್ಟು ಗಿಡನ ಹಾಕಿ. ಯಾಕಂದರೆ ಭತ್ತದ ಹೊಟ್ಟನ್ನು ಹಾಕೋದ್ರಿಂದ ಮಣ್ಣಲ್ಲಿ ನೀರು ಸರಾಗವಾಗಿ ಹರಿದು ಹೋಗುತ್ತೆ. ಅಂದರೆ ನೀರು ಮಣ್ಣಲ್ಲಿ ನಿಂತ್ಕೊಳ್ಳೋದಿಲ್ಲ. ನಿಮ್ಮ ಹತ್ರ ಏನಾದರೂ ಬೇವಿನ ಎಲೆಗಳು ಅಥವಾ ಬೇವಿನ ಹಿಂಡಿ ಏನಾದರೂ ಇದ್ದರೆ ಅದನ್ನು ಕೂಡ ಮಣ್ಣಿಗೆ ಮಿಕ್ಸ್ ಮಾಡಿದ್ರೆ ಗಿಡಕ್ಕೆ ಯಾವುದೇ ಒಂದು ಫಂಗಸ್ ಅಟ್ಯಾಕ್ ಆಗೋದು ತುಂಬ ಕಡಿಮೆ ಆಗುತ್ತೆ. ವಿಂಕಾ ಗಿಡ ಬಿಸಿಲನ್ನು ತುಂಬ ಚೆನ್ನಾಗಿ ಸಹಿಸ್ಕೊಳ್ಳುತ್ತೆ. ಅಂದರೆ ಬಿಸಿಲಿನಲ್ಲಿ ಹೆಚ್ಚು ಹೂ ಬಿಡುವಂತಹ ಗಿಡ ಇದು. ಆದ್ದರಿಂದ ದಿನದಲ್ಲಿ 5ರಿಂದ 6 ಗಂಟೆ ನೇರ ಸೂರ್ಯನ ಬೆಳಕು ಇದಕ್ಕೆ ಬೇಕೇ ಬೇಕು. ನೆರಳಿನಲ್ಲಿಯೂ ಕೂಡ ಈ ಗಿಡ ಬೆಳೆಯುತ್ತೆ. ಆದರೆ ಹೂಗಳು ಮಾತ್ರ ಹೆಚ್ಚು ಬರೋದಿಲ್ಲ ಗಿಡದಲ್ಲಿ. ನೀರಿನ ಬಗ್ಗೆ ಹೇಳೋದಾದರೆ ಇದಕ್ಕೇನು ಹೆಚ್ಚು ನೀರು ಹಾಕುವಂತಹ ಅವಶ್ಯಕತೆ ಇಲ್ಲ. ಮಣ್ಣು ಡ್ರೈ ಆದಾಗ ಮಾತ್ರ ನೀರನ್ನು ಹಾಕಬೇಕು. ನೀರು ಕಡಿಮೆ ಇರುವಂತಹ ಪ್ರದೇಶದಲ್ಲೂ ಕೂಡ ಈ ಗಿಡವನ್ನು ಈಸಿಯಾಗಿ ಬೆಳೆಸಬಹುದು. ನೀವು ಪಾಟ್ಗೆ ಪ್ರತಿನಿತ್ಯ ನೀರನ್ನು ಹಾಕಿಬಿಟ್ರೆ ಗಿಡ ಬೇಗ ಹಾಳಾಗಿಬಿಡುತ್ತೆ ಮತ್ತು ಬೇರುಗಳು ಕೂಡ ಕೊಳೆಯುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹಾಕಿ. ಮಳೆಗಾಲದಲ್ಲಂತೂ ನೀರು ಹಾಕುವಂತಹ ಅವಶ್ಯಕತೆಯೇ ಇಲ್ಲ. ನೀವು ರೀಪಾಟ್ ಮಾಡಬೇಕಾದ್ರೆ ಈ ಗಿಡಕ್ಕೆ ಸ್ವಲ್ಪ ದೊಡ್ಡ ಪಾಟನ್ನು ತೆಗೆದುಕೊಳ್ಳಿ. ಅಂದರೆ ಆ ಪಾಟು 6ರಿಂದ 10 ಇಂಚು ದೊಡ್ಡ ಗಾತ್ರದ ಪಾಟ್ ಆಗಿರಬೇಕು. ತಿಂಗಳಿಗೆ ಒಂದು ಸಲ ವರ್ಮಿ ಕಾಂಪೋಸ್ಟನ್ನು ಹಾಕಿ ಅಥವಾ ಬಾಳೆಹಣ್ಣಿನ ಸಿಪ್ಪೆ ಗೊಬ್ಬರ ಅಥವಾ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಗೊಬ್ಬರ ಹಾಕಿಬಿಟ್ರೆ ಗಿಡ ಚೆನ್ನಾಗಿ ಹೂಗಳನ್ನು ಬಿಡುತ್ತೆ. ನೀವು ಗೊಬ್ಬರ ಹಾಕೋಕ್ಕಿಂತ ಮುಂಚೆ ಮೊದಲು ಮಣ್ಣನ್ನು ಸ್ವಲ್ಪ ಸಡ್ಲ ಮಾಡಿಬಿಟ್ಟು ಆಮೇಲೆ ಗಿಡಕ್ಕೆ ಈ ಗೊಬ್ಬರಗಳನ್ನು ಹಾಕಿ. ಗಿಡದಲ್ಲಿ ಏನಾದರೂ ಒಣಗದಂತಹ ಎಲೆಗಳು, ಹೂಗಳು ಅಥವಾ ಕೊಂಬೆಗಳು ಏನಾದರೂ ಇದ್ದರೆ ಅದನ್ನು ಕತ್ತರಿಸ್ಬಿಟ್ಟು ತೆಗೆದುಬಿಡಿ. ಇದರಿಂದ ಹೊಸ ಕೊಂಬೆಗಳು ಮತ್ತು ಹೆಚ್ಚು ಹೂಗಳು ಬರುತ್ತೆ. ನೀವು ಪ್ರೌನಿಂಗ್ ಮಾಡಿದಷ್ಟು ಬ್ರಾಂಚಸ್ ಜಾಸ್ತಿ ಆಗುತ್ತೆ ಮತ್ತು ಹೂಗಳು ಕೂಡ ಜಾಸ್ತಿ ಆಗುತ್ತೆ. ಪ್ರೊಪಗೇಷನ್ ಬಗ್ಗೆ ಹೇಳೋದಾದರೆ ಇದನ್ನು ಇದರ ಬೀಜಗಳಿಂದ ಮತ್ತು ಕಡ್ಡಿ ನೆಡೋದ್ರ ಮೂಲಕ ಹೆಚ್ಚಿಸ್ಕೊಳ್ಬಹುದು. ಅಂದರೆ ಸುಮಾರು 4ರಿಂದ 6 ಇಂಚು ಉದ್ದದ ಒಂದು ಸ್ಟೆಮ್ ಕಟ್ಟಿಂಗನ್ನು, ಅಂದರೆ ಹೆಲ್ದಿಯಾಗಿರುವಂತಹ ಒಂದು ಸ್ಟೆಮ್ ಕಟ್ಟಿಂಗನ್ನು ತೆಗೆದುಕೊಂಡು ಅದನ್ನು ಗೊಬ್ಬರ ಮಿಶ್ರಿತ ಮಣ್ಣಲ್ಲಿ ನೀವು ಅದನ್ನು ಹಾಕಿಬಿಟ್ರೆ ಸ್ವಲ್ಪ ವಾರಗಳಲ್ಲಿ ಬೇರುಗಳು ಬರುತ್ತೆ ಗಿಡದಲ್ಲಿ. ನಂತರ ಅದನ್ನು ನೀವು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ಕೊಳ್ಬಹುದು. ಈ ಗಿಡಕ್ಕೆ ಕೀಟಗಳು ತುಂಬ ಕಡಿಮೆನೇ. ಹಾಗಾಗಿ ನೀವೇನು ಕೀಟಗಳ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸ್ನೇಹಿತರೆ, ಹೀಗೆ ಇಷ್ಟು ಕಡಿಮೆ ಕೇರ್ನಲ್ಲಿ ನೀವು ವಿಂಕಾ ಗಿಡನ ಬೆಳೆಸಬಹುದು ನಿಮ್ಮ ಗಾರ್ಡನಲ್ಲಿ. ಗಿಡದ ತುಂಬ ಹೂಗಳು ಇರೋದನ್ನು ನೋಡಿದ್ರೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ.
ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಟೆರೆಸ್ ಗಾರ್ಡನಿಂಗ್.